ಮತ್ತೆ ಟಿವಿಗಳಲ್ಲಿ ಅನುಕೂಲ ಎಷ್ಟಿದೆ ಅನನುಕೂಲನೂ ಅಷ್ಟೇ ಇದೆ. ಅನುಕೂಲ ಎಂದರೆ ಉದಾಹರಣೆಗಳಿಗೆ ನಾವು ಓದಕ್ಕೆ ಮತ್ತೆ ಬರೆಯಕ್ಕೆ ನಮಗೆ ಗೊತ್ತಿರೋ ಮ್ಯಾಥ್ಸ್ ಪ್ರಾಬ್ಲಮ್ ತಿಳ್ಕೊಳ್ಳಕ್ಕೆ ಎಲ್ಲದಕ್ಕೂ ಆಗುತ್ತೆ. ಅನುಕೂಲ ಎಷ್ಟಿರುತ್ತೆ ಅನನುಕೂಲನೂ ಅಷ್ಟೇ ಇರುತ್ತೆ. ಅನನುಕೂಲ ಅಂದ್ರೆ ನೀವು ಮೊಬೈಲ್ ನೋಡೋದು, ಈಗ ನಾಟಕ ಮಾಡ್ದೋರು 1, 2, 3 ಅವ್ರು ಊಟ ಮಾಡ್ಬೇಕು ಅಂತಾನೆ ಮೊಬೈಲ್ ಇಸ್ಕೊಂಡು ನೋಡ್ತಿದ್ರು. ಊಟ ಮಾಡ್ದಾನೆ ಮೊಬೈಲ್ ನೋಡ್ತಾ ಕಣ್ಣೂರಿ ಅಂತ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಮೊಬೈಲ್ ಕುಡ್ದಾನೆ ಸುಮ್ಮನೆ ನೋಡ್ಬೇಕು ಅಂತಾನೆ ಅಂತಿದ್ರು. ಈ ತರ ಮಾಡುವುದರಿಂದ ನಮ್ ಕಣ್ಣು ಹೋಗುತ್ತೆ, ಮತ್ತೆ ಮನಗಿರ ಹತ್ರನೇ ಸುಮ್ಮನೆ ಹಿಂಗ್ ಆಡ್ತಿರ್ತಾರೆ. ಅದಕ್ಕೆ ಜಾಸ್ತಿ ನಿಮ್ಗೆ ಅವಶ್ಯಕತೆ ಇದ್ದಾಗ ಮಾತ್ರ ಮೊಬೈಲ್ ಮತ್ತೆ ಟಿವಿಯನ್ನ ಬಳಸಿ. ಮತ್ತು ನಿಮ್ಮ ಬ್ರೈನ್ ಮೇಲೆ ಪರಿಣಾಮ ಬೀಳುತ್ತೆ. ಮತ್ತು ಅದಕ್ಕಾಗಿ ನೀವು ಮೊಬೈಲ್ ಮತ್ತು ಟಿವಿ ಮುಂತಾದ ಈ ಅಂತರ್ಜಾಲ ಸಾಧನಗಳನ್ನು ಬಳಸುವುದನ್ನು ಬಿಡಬೇಕು. ನಾನು ಮೊಂಡೆ ಬೇಡ ಅಂತ ಹೇಳ್ತಿಲ್ಲ, ನೋಡ್ಬೇಕು, ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನು ಬಳಸಿ. ನೀವು ಬಿಡುವಿನ ಸಮಯದಲ್ಲಿ ಮೊಬೈಲ್ ನೋಡ್ಬೇಕು, ಟಿವಿ ನೋಡ್ಬೇಕು ಅಂತಿಲ್ಲ. ಈಗ ನಮ್ಮ ಸ್ನೇಹಿತರೆಲ್ಲ ಚಿತ್ರ ಬಿಡಿಸಿ ಬಣ್ಣೆ ಎಲ್ಲ ಹಚ್ಚಿದ್ರೆ ಆ ಥರನೇ ಮಾಡ್ಬೇಕು ಅಂತಿಲ್ಲ. ಮೈದಾನಕ್ಕೆ ಕಾಣ್ತದೆ, ಹಲವಾರು ಜನ ಫ್ರೆಂಡ್ಸ್ ಆಯ್ತಾರೆ, ಅವ್ರ ಜೊತೆ ಸ್ನೇಹ ಎಲ್ಲ ಬೆಳೀತದೆ. ಮತ್ತು ಇನ್ನೊಂಚೂರು ಫ್ರೀ ಆಗಿದ್ದಾಗ ಗ್ರಂಥಾಲಯಕ್ಕೆ ಹೋಗ್ಬಿಟ್ಟು ಇಂಗ್ಲೀಷೇ ಆಗಲಿ ಕನ್ನಡನೇ ಆಗಲಿ ಯಾವುದೇ ಭಾಷೆ ಬುಕ್ ಆಗಲಿ ಹೋಗ್ಬಿಟ್ಟು ಓದಿ. ಮತ್ತೆ